ನಮಸ್ಕಾರ. ಈಗ ಮನೆಯಲ್ಲಿ ಓಡು ಹುಳುಗಳ ಉಪದ್ರ ಪುನಃ ಶುರುವಾಯಿತು. ಅದು ಪ್ರತಿ ವರ್ಷವೂ ಇರ್ತು, ಅದು ಮುಗಿಯಲು ಹೇಳಿ ಕಾಣ್ತು. ಈ ಕೊರೋನಲ್ಲಿ 1ನೇ ಅಲೆ 2ನೇ ಅಲೆ 3ನೇ ಅಲೆ ಹೇಳಿವತ್ತಲ್ಲ, ಹಾಗೆ ಓಡು ಹುಳುಗಳಲ್ಲಿ 1ನೇ ಅಲೆ 2ನೇ ಅಲೆ 3ನೇ ಅಲೆ ಹೇಳಿದ್ದೊಳಗೆ ಕಾಣ್ತು. 1ನೇ ಅಲೆ 2ನೇ ಅಲೆ ಎಲ್ಲ ಕಳೆದ ವರ್ಷವೇ ಆಯ್ತು. 2ನೇ ಅಲೆ ಆದಿಪ್ಪಂತೂ ಕಂಡಬಟ್ಟೆ ಓಡು ಹುಳುಗತ್ತಿದ್ದವು ಮನೇಲಿ. ಅದರ ಕೌಂಟ್ ಮಾಡ್ಲಡಿ ಅಷ್ಟಿತ್ತಿದ್ದವು. ಈಗ ನೋಡಿ ನಿಂಗೆ ಈ ವಿಡಿಯೋಲಿ ಕಾಣ್ತು. ಒಂದಿನ ಇರುಳು ನೋಡುವಾಗ ಈ ಜೇನು ಹುಡುಗ ಹಾರಿಂಡು ಬಂದಂಗೆ ಬಂದು ಎಂಗಳ ಮನೆಯ ಎದುರಿಪ್ಪ ಜಗ್ಲಿಲಿ ಇಡೀ ಹರಗಿ ಮಡಗಿದಂಗೆ ಇದತ್ತ. ಮರುದಿನ ಅದರ ಬಾಚಿ ತೆಗುವಲ್ಲೇ ಒಂದೂವರೆ ಗಂಟೆ ಬೇಕಾಗಿದೆ. ಇನ್ನು ಎಂತ ಮಾಡೋದಪ್ಪ, ಇದರ ಕೊಲ್ಲೋದೆ ಹೆಂಗೆ, ಎಂತ ಮಾಡೋದು ಹೆಂಗೆ ತಲೆ ಬಿಸಿ ಮಾಡಿತಿದ್ಯಾ. ಅಷ್ಟಪ್ಪ ಸುಮಾರು ಜನ ಸುಮಾರು ಅಭಿಪ್ರಾಯಂಗ ಹೇಳಿದವು. ಒಬ್ಬ ಹೇಳಿದ, ಇಲ್ಲಿ ಬದರಿಕಲ್ಲಿ ಜ್ಞಾನದೇವನ ಅಂಗಡಿಲಿ ಅದಕ್ಕೊಂದು ಹೊಡಿ ಸಿಕ್ಕಿತ್ತು, ಅದರ ಕರಡಿ ಬಿಟ್ಟರೆ ಎಲ್ಲ ಸಾಯಿ ಗೋಳಿ. ಹಾಗೆ ಅಲ್ಲಿಗೆ ಹೋಗಿ ಎದರ ತಕೊಂಡು ಬಂದು ಅದರ ಬಿಟ್ಟು ನೋಡಿ ಆತ ಎಂಥ ಪ್ರಯೋಜನವೂ ಇಲ್ಲ. ಹತ್ತಿದೆ ಇಲ್ಲ ಹುಡುಗರು. ಮತ್ತೆಂತ ಮಾಡೋದು, ಮತ್ತೆ ಯಾರೋ ಹೇಳಿದು ಮೆಡಿಕಲ್ಲಿ ಒಂದು ಬ್ಯೂಟ್ಯಾಕ್ಸ್ ಹೊಳಿ ಅಂತ ಒಂದು ಸಿಕ್ಕಿತ್ತು, ಅದರ ಸ್ಪ್ರೇ ಮಾಡಿದರೆ ಆಯಿತು. 1 ಲೀಟರ್ ನೀರಿಗೆ ಒಂದು 5 ml ಹಾಕಿ ಆಗುತ್ತೆ ಹೊಳಿ. ಹಾಗೆ ಅದರನ್ನು ತಕೊಂಡು ಬಂದು ಅದನ್ನು ಸ್ಪ್ರೇ ಮಾಡಿ ಒಂದು ರಜ್ಜ ಕಮ್ಮಿ ಆಯಿತು. ಮತ್ತೆ ಪುನಃ ಬದಲಿಕಲ್ಲಿ ಹೋಗಿ ಜ್ಞಾನದೇವ ಹತ್ರ ಕೇಳುವಾಗ ಅದು ಬೇರೆ ಒಂದು ಕೆಮಿಕಲ್ ಇದ್ದು ಅದು ಒಳ್ಳೆ ಪ್ರಯೋಜನ ಆಗುತ್ತೆ ಹೇಳಿ ಒಂದು 250 ರೂಪಾಯಿದು ಇಂಥ ಒಂದು ಕೊಟ್ಟದ್ದು. ಅದರ ತಕೊಂಡು ಬಂದು ಸ್ಪ್ರೇ ಮಾಡಿದ್ದಲ್ಲಿ ರಜ್ಜ ಕಂಟ್ರೋಲಿಂಗ್ ಬಂತು. ಆದರೆ ಪೂರ್ತಿ ನಾಶ ಆಗಿಲ್ಲ. ಎಂಗಳ ಮನೆಯಲ್ಲಿ ಮತ್ತೆ ಎಂಗಳ ಕೊಟ್ಟೆಗೆ 2 ರೂಮುಗಳಲ್ಲಿ ಮಾಲೆ ಹಂಗಿದತ್ತು. ಜೇನು ಹುಳುವಿನ ಗೂಡು ಹೆಂಗೆ ಕಟ್ಟಿತ್ತು ಹಾಗೆ ಪಕ್ಕಾಸಿಲೆಲ್ಲ ಮಾಲೆ ನೇತುಕೊಂಡಿತ್ತು. ಹಾಗೆ ಅದರ ಬಿಟ್ಟಪ್ಪ ಒಂದು ರಜಾ ಕಮ್ಮಿ ಆಯ್ತು, ಪೂರ್ತಿ ಹೋಯ್ದಿಲ್ಲ. ಅದರ ಈ ಕಮ್ಮಿ ಅದರ ತೆಗೆದು ಅದರ ಕ್ಲೀನ್ ಮಾಡಿ ಅದರ ಕಿಚ್ಚು ಕೊಟ್ಟು ಹೊತ್ಸಲೇ ಒಂದು 5,000 ರೂಪಾಯಿ ಬಂತು. ಅಷ್ಟಿತ್ತು, ಒಂದು 4-5 ಹೆಡಗೆ ರಾಶಿ. ಹಾಗಾದ್ರೆ ಈಗ ಇದಕ್ಕಿಪ್ಪ ಎಫೆಕ್ಟಿವ್ ಸೊಲ್ಯೂಷನ್ ಯಾವುದು? ಈಗ ನನಗೊಂತಿಪ್ಪ ಪ್ರಕಾರ ಈಗ ಡೀಸೆಲ್ ಸ್ಪ್ರೇ ಮಾಡೋದೇ ಪರಿಹಾರ ಆಗಿ ಕಾಣ್ತು. ಆದರೆ ಅದು 100ಕ್ಕೆ 100 ಯಶಸ್ವಿ ಅಲ್ಲ. ಆದರೆ ಈಗ 20ರಲ್ಲಿ ಅದೇ ಬೆಟರ್ ಹೊಡಿ ಕಾಣ್ಬೋದು. ಸಾಧಾರಣ ಒಂದು 1 ಲೀಟ್ರ್ ಡೀಸೆಲಿಂಗೆ ಒಂದು 1/4 ಲೀಟ್ರ್ ಪೆಟ್ರೋಲ್ ಹಾಕಿ ಹಂಗೆ ಸ್ಪ್ರೇ ಮಾಡಿದ್ದೇವೆ. ಮತ್ತೆ ನೋಡುವಾಗ ಪೆಟ್ರೋಲ್ನ ಅಗತ್ಯವೇ ಇಲ್ಲ ಹೇಳಿ ಕಾಣ್ತು. ಬರೀ ಡೀಸೆಲ್ ಮಾತ್ರ ಸ್ಪ್ರೇ ಮಾಡಿದರೆ ಸಾಕಾಗ್ತು. ಹಾಗೆ ಪೂರ್ತಿ ಕಂಟ್ರೋಲಿಂಗ್ ಒಯ್ದಿಲ್ಲ. ಆದರೆ ಕಳೆದ ವರ್ಷ ಮತ್ತೆ ಅಷ್ಟು ಪದರ ಇರುತ್ತಿಲ್ಲ. ಈಗ ಈ ವರ್ಷ ಈಗ ಪುನಃ ನಾನಿದ್ದೇನೆ ಹೇಳಿ ಹಾಗೆ ಕಾಬರ ಶುರುವಾಯಿತು. ನಿನ್ನೆ ಎಂಗಳ ಮನೆಯವರ ಗೋಡೆಯಲ್ಲಿ ಸುಮಾರು ಹೊಡಿತ್ತು. ನಿನ್ನೆ ಪುನಃ ಎಲ್ಲ ಪ್ರಯೋಗ ಮಾಡಿದ್ಯಾ, ಡೀಸೆಲ್ ಬಿಟ್ಟು ನೋಡಿದ್ಯಾ, ಉದ್ಯಪವೇ ಇಲ್ಲ. ಹಗಲು ಕಾಣ್ತೇ ಇಲ್ಲ. ಇದು ಕತ್ಲೆ ಸ್ವಿಚ್ ಹಾಕಿದ ಲೈಟ್ ಸ್ವಿಚ್ ಹಾಕಿದ ಕೂಡಲೇ ನಾನಿದ್ದೇನೆ ಅಂಬಳೆ ಹಾಜರಾಗುತ್ತೆ. ಅದು ಪತ್ರ ಹೇಳಿದರೆ ಅದು ಕೆಮಿಗೆ ಹೊತ್ತು ಹೊಕ್ಕರೆ ನಾವು ಮತ್ತೆ ENTಲ್ಲಿಗೆ ಹೋಗಕ್ಕೆ ಖಂಡಿತ ಹೋಗಕ್ಕೆ ಬೇರೆ ದಾರಿ ಇಲ್ಲ. ಮತ್ತೆ ಹೊದಕ್ಕೆಲಿಯೋ ಅಂಗೀಜ ಇದ್ದಲ್ಲಿ ಪೂರಾ ಅದರದ್ದು ಪದರ. ಡೀಸೆಲ್ ಸ್ಪ್ರೇ ಮಾಡಿದರೆ ಓಡು ಹುಳುಗಳ ಕಂಟ್ರೋಲ್ ಮಾಡ್ಲಾಗುತ್ತೆ, ಆದರೆ ಕಂಪ್ಲೀಟ್ ಆಗಿ ಪ್ರಿವೆಂಟ್ ಮಾಡ್ಲೇ ಇರ್ತಿಲ್ಲ. ಈ ವಿಡಿಯೋ ನಿಂಗೆ ಇಷ್ಟ ಆದರೆ ನಿಂಗಳ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ. ಹಾಗೆ ನಿಂಗೋಗಿ ಯಾರು ಬೇರೆ ಉಪಾಯ ಇದ್ದು ಅದಂದಾಗಿ ಓಡು ಹುಳುಗಳ ಎಫೆಕ್ಟಿವ್ ಆಗಿ ನಾವು ಪ್ರಿವೆಂಟ್ ಮಾಡ್ಲಾಗುತ್ತೆ, ಇಲ್ಲಾಂದ್ರೆ ಇನ್ನೂ ಒಳ್ಳೆ ರೀತಿಯಲ್ಲಿ ಕಂಟ್ರೋಲ್ ಮಾಡ್ಲಾಗುತ್ತೆ ಒಳ್ಳೆಯಾರೆ ಆರ ಕಮೆಂಟ್ ಇಲ್ಲಿ ನಿಂಗೆ ಬರೆದು ಹಾಕಿ. ಇನ್ನೊಂದು ವಿಡಿಯೋಲಿ ಮತ್ತೆ ಸಿಕ್ಕುವ. ನಮಸ್ಕಾರ.